ಅಲ್ಲಿ ಅಚ್ಚುಕಟ್ಟಾದ ಕೆರೆ ಇತ್ತು. ಆ ಕೆರೆ ಸುತ್ತಲೇ ಮನೆಗಳು ತಲೆ ಎತ್ತಿದ್ವು. ಜನರೆಲ್ಲ ನೆಮ್ಮದಿಯಾಗಿ ಜೀವನ ಮಾಡ್ತಿದ್ರು. ಆದ್ರೀಗ ಆ ಪ್ರದೇಶದಲ್ಲಿ ಸೈಲೆಂಟ್ ಆಗಿ ಕಾರ್ಖಾನೆಗಳು ಒಕ್ಕರಿಸಿವೆ. ಇದರಿಂದಾಗಿ ಆ ಜನ ನಿತ್ಯ ಕಿರಿಕಿರಿ ಅನುಭವಿಸುತ್ತಿದ್ದಾರೆ. ಈ ಕೆಮಿಕಲ್ ಯೂಸ್ ಮಾಡ್ತಾರೆ, ವಾಸನೆ ಹೊಡಿತಾ ಇರುತ್ತೆ. ಸಂಡರಿಗಳು ಕೆಲಸ ಮಾಡ್ತಾರೆ, ಹಣ್ಣು ಸೌಂಡ್ ಬರ್ತಾ ಇರುತ್ತೆ. ಗುಬ್ಬಲಾಳ ಕೆರೆ ಸುತ್ತಮುತ್ತ ಅನಧಿಕೃತ ಚಟುವಟಿಕೆ. ಕೆರೆ ಸುತ್ತಲಿನ ಲೇಔಟ್ ನಿವಾಸಿಗಳಿಗೆ ನಿತ್ಯ ಕಿರಿಕಿರಿ. ನೀವಿಲ್ಲಿ ನೋಡ್ತಾ ಇರೋ ಪ್ರದೇಶ ಬೆಂಗಳೂರಿನ ಉತ್ತರಹಳ್ಳಿ ಬಳಿಯ ಗುಬ್ಬಲಾಳ ಕೆರೆ. ಸುತ್ತಮುತ್ತ ಜನವಸತಿ ಪ್ರದೇಶವಾಗಿದ್ದು ಲೇಔಟ್ಗಳು ಕೂಡ ತಲೆ ಎತ್ತಿವೆ. ರಾಘವೇಂದ್ರ ಲೇಔಟ್ ಹಾಗೂ LIC ಲೇಔಟ್ನ 200ಕ್ಕೂ ಹೆಚ್ಚು ಕುಟುಂಬಗಳು ಇಲ್ಲಿ ವಾಸ ಇವೆ. ಆದರೆ ಜನವಸತಿ ಪ್ರದೇಶವಾಗಿರೋ ಇಲ್ಲಿ ಅನಧಿಕೃತ ಕೈಗಾರಿಕಾ ಚಟುವಟಿಕೆಗಳು ಜೋರಾಗಿದ್ದು ಸ್ಥಳೀಯರ ನಿದ್ದೆಗೆಡಿಸಿವೆ. ಗ್ಯಾರೇಜ್ಗಳ ಕಡೆ ಸ್ಪ್ರೇ ಪೇಂಟಿಂಗು ಅದು ಇದು ಈ ಕೆಮಿಕಲ್ ಯೂಸ್ ಮಾಡ್ತಾರೆ, ವಾಸನೆ ಹೊಡಿತಾ ಇರುತ್ತೆ. ನೋಡಿ, ಇವರು ಬೆಳಗ್ಗೆ ಹೊತ್ತು ಎಲ್ಲ ಇಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ. ಕೆಲವು ಮಿಷಿನ್ ಆನ್ ಮಾಡ್ತಾರೆ, ಕೊಯ್ಯನ್ ಶಬ್ದ ಬೇರೆ. ರಾತ್ರಿ ಹೊತ್ತು ಇರುತ್ತೆ ಶಬ್ದ, ಅದೊಂದು ಸ್ವಲ್ಪ ಹೊತ್ತು. ಅದು ಮತ್ತು ಮುಂದೆ ಇದೆ ಇದು ಮ್ಯಾಟ್ರಸ್ ಫ್ಯಾಕ್ಟ್ರಿ, ಅದೊಂದು. ಇನ್ನು ಲೇಔಟ್ಗೆ ಹೊಂದಿಕೊಂಡೇ ಗುಬ್ಬಲಾಳ ಕೆರೆ ಕೂಡ ಇದ್ದು ಕೆರೆ ಹಾಗೂ ಸುತ್ತಮುತ್ತಲಿನ ವಾತಾವರಣ ಕಲುಷಿತವಾಗುವ ಭಯ ತಂದೊಡ್ಡಿದೆ. ಇಲ್ಲಿನ ಕೆಲ ಸೈಟ್ ಮಾಲೀಕರು ದುಡ್ಡಿನಾಸೆಗೆ ಖಾಲಿ ಜಾಗಗಳನ್ನ ಗ್ಯಾರೇಜ್, ಫರ್ನಿಚರ್, ಕೆಮಿಕಲ್, ಪ್ಲೈವುಡ್ ಗೋಡೌನ್ಗಳಿಗೆ ಬಾಡಿಗೆ ನೀಡಿದ್ದಾರೆ. ಜನವಸತಿ ಪ್ರದೇಶದಲ್ಲಿ ಅನಧಿಕೃತ ವಾಣಿಜ್ಯ ಚಟುವಟಿಕೆ ಎಗ್ಗಿಲ್ಲದೆ ನಡೆಯುತ್ತಿರೋ ಹಿನ್ನೆಲೆ ಸ್ಥಳೀಯರು ಸಾಕಷ್ಟು ಸಮಸ್ಯೆ ಎದುರಿಸುತ್ತಿದ್ದು, ಈ ಬಗ್ಗೆ ಸ್ಥಳೀಯ BBMP ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಸ್ಥಳೀಯರು ಹೇಳ್ತಾರೆ. ಸರ್, BBMP ಹೇಳಿದ್ವಿ, ಇಲ್ಲ ಅಂತ ಹೇಳಲ್ಲ, ಕಂಪ್ಲೇಂಟ್ ಮಾಡಿದ್ವಿ. ಹೆಚ್ಚು ಕಮ್ಮಿ 1 ಇಯರ್ ಬ್ಯಾಕಪ್ ಮಾಡಿದ್ದೀವಿ. ಅವ್ರು ಬಂದು ಹೇಳಿದಾಗ ಕ್ಲೋಸ್ ಮಾಡಿರ್ತಾರೆ, ಮತ್ತೆ ಮಾಡ್ಕೊಂತಾರೆ. ಒಂದ್ಸಲ ನಾವು ಅಸೋಸಿಯೇಷನ್ ಎಲ್ಲ ಹೋಗ್ಬಿಟ್ಟು ಒಂದ್ಸಲ ಹೇಳಿದ್ದೀವಿ, ಎಲ್ಲ ಹೇಳಿದ್ದೀವಿ. ಓನರ್ ಸರ್ ಅವ್ರು ಹೇಳ್ತಾರೆ, ಅವ್ರು ಫೋನ್ ಮಾಡಿದಾಗ ನಾವು ಹೇಳ್ತೀವಿ ಅಂತಾರೆ ಅಷ್ಟೇ, ಅವ್ರು ಹೇಳ್ತಾರೆ. ಜನವಸತಿ ಪ್ರದೇಶದಲ್ಲಿ ಕಾರ್ಖಾನೆಗಳು ನಿರ್ಮಾಣವಾಗಿದ್ದರಿಂದ ಅಲ್ಲಿ ಬದುಕ್ತಿರೋ ಜನ ಕಾರ್ಖಾನೆಗಳ ರಾಸಾಯನಿಕ ಬಿಡುಗಡೆಯಿಂದ ಕಾಯಿಲೆ ಬೀಳೋ ಭಯದಲ್ಲಿದ್ದಾರೆ. ಇನ್ನು ದಿನಪೂರ್ತಿ ಶಬ್ದ ಮಾಲಿನ್ಯದಿಂದ ಅಲ್ಲಿ ಬದುಕ್ತಿರೋ ಜನ ತೊಂದರೆ ಅನುಭವಿಸುವಂತಾಗಿದೆ. ಈಗಾಗಲೇ ಅನಧಿಕೃತವಾಗಿ ನಿರ್ಮಾಣಗೊಂಡಿರೋ ಕಾರ್ಖಾನೆಗಳಿಂದಾಗಿ ಸುತ್ತಮುತ್ತ ಬದುಕ್ತಿರೋ ಜನ ಸಂಕಷ್ಟ ಅನುಭವಿಸುವಂತಾಗಿದೆ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.